ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 2026ರ ಮಹಾಶಿವರಾತ್ರಿಯ ಶುಭ ಮುಹೂರ್ತ, 4 ಪ್ರಹಾರ ಪೂಜೆ, ಸಮಯ, ಪೂಜೆ ವಿಧಾನ, ಪೂಜೆ ಸಾಮಗ್ರಿ, ಮಹತ್ವಗಳ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಶಿವನ ಮಹಾರಾತ್ರಿ ಎಂದು ಕರೆಯಲಾಗುವ ಮಹಾಶಿವರಾತ್ರಿಯನ್ನು 2026ರಲ್ಲಿ ಫೆಬ್ರವರಿ 15ರಂದು ಭಾನುವಾರ ಆಚರಿಸಲಾಗುವುದು. ಈ ಶುಭ ದಿನದಂದು ಶಿವ ಮತ್ತು ಪಾರ್ವತಿ ದೇವಿ ವಿವಾಹವಾದರು ಎನ್ನುವ ನಂಬಿಕೆ ಇದೆ. ಈ ದಿನ ರಾತ್ರಿ ಪೂಜೆಗೆ ಉಪವಾಸಕ್ಕೆ ಹೆಚ್ಚಿನ ಮಹತ್ವವಿದೆ. 2026ರ ಮಹಾಶಿವರಾತ್ರಿ ಪೂಜೆಗೆ ಶುಭ ಮುಹೂರ್ತ ಯಾವುದು, ಪೂಜೆಯನ್ನು ಮಾಡುವುದು ಹೇಗೆ, ಮಹಾಶಿವರಾತ್ರಿ ಪೂಜೆಯ ಮಹತ್ವ, ಮಂತ್ರಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮಹಾಶಿವರಾತ್ರಿಯು ಅತ್ಯಂತ ಪ್ರಮುಖವಾದ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದ್ದು, ಇದನ್ನು ದೇಶಾದ್ಯಂತ ಪ್ರತಿ ಹಿಂದೂ ಧರ್ಮದ ಜನರು ಭಕ್ತಿಯಿಂದ ಆಚರಿಸುವ ಹಬ್ಬವಾಗಿದೆ. ಈ ದಿನ ಶಿವ ಮತ್ತು ಪಾರ್ವತಿಯರ ಸಂಗಮವನ್ನು ಸ್ಮರಿಸಲಾಗುತ್ತದೆ. ಈ ಹಬ್ಬವನ್ನು ಶಿವನ ಮಹಾರಾತ್ರಿ ಎಂದು ಕೂಡ ಕರೆಯಲಾಗುತ್ತದೆ. ಇದು ಆಧ್ಯಾತ್ಮಿಕ ಜಾಗೃತಿ, ಸ್ವಯಂ ಸಾಕ್ಷಾತ್ಕಾರ ಮತ್ತು ಆಂತರಿಕ ನಿಶ್ಚಲತೆಯನ್ನು ಮತ್ತು ಸಕಾರಾತ್ಮಕತೆಯನ್ನು ಹೆಚ್ಚಿಸುವ ರಾತ್ರಿಯನ್ನು ಸಂಕೇತಿಸುತ್ತದೆ. ಭಕ್ತರು ಈ ಹಬ್ಬವನ್ನು ಬಹಳ ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಿಸುತ್ತಾರೆ. ಶುದ್ಧ ಪ್ರಜ್ಞೆ ಮತ್ತು ದೈವಿಕ ಭಕ್ತಿಯು ಜಾಗೃತವಾಗುವ ದಿನವಾಗಿದೆ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಂದು ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ವರ್ಷ ಅಂದರೆ 2026ರ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ 15ರಂದು ಭಾನುವಾರ ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿ 2026ರ ಮಹತ್ವವೇನು ಅಂತ ನೋಡೋದಾದರೆ, ಮಹಾಶಿವರಾತ್ರಿ ಹಬ್ಬವು ಆಧ್ಯಾತ್ಮಿಕ ಜಾಗೃತಿಯನ್ನು ಹಾಗೂ ಶಿವ ಮತ್ತು ಶಕ್ತಿಯ ಸಮ್ಮಿಲನವನ್ನು ಪ್ರತಿನಿಧಿಸುವ ಹಬ್ಬವಾಗಿದೆ. ಶಿವ ಮತ್ತು ಶಕ್ತಿ ಎಂದರೆ ಬ್ರಹ್ಮಾಂಡದ ಪುರುಷ ಮತ್ತು ಸ್ತ್ರೀ ಶಕ್ತಿಗಳು ಎಂದು ಹೇಳಲಾಗುತ್ತದೆ. ಈ ರಾತ್ರಿ ಶಿವನು ಸೃಷ್ಟಿ ಮತ್ತು ವಿನಾಶದ ವಿಶ್ವ ನೃತ್ಯವಾದ ತಾಂಡವವನ್ನು ಮಾಡಿದನೆಂದು ನಂಬಲಾಗಿದೆ. ಭಕ್ತರು ಉಪವಾಸ ಆಚರಿಸುತ್ತಾರೆ ಮತ್ತು ಉನ್ನತ ಪ್ರಜ್ಞೆಯನ್ನು ಪಡೆಯಲು ಜಾಗರಣೆಯನ್ನು ಮಾಡುತ್ತಾರೆ. ಮಹಾಶಿವರಾತ್ರಿ ಉಪವಾಸ ವ್ರತವನ್ನು ಮಾಡುವ ಭಕ್ತರು ಸ್ವಯಂ ನಿಯಂತ್ರಣ ಮತ್ತು ಶಿಸ್ತನ್ನು, ಧ್ಯಾನದ ಮೂಲಕ ಆಂತರಿಕ ಅರಿವನ್ನು ಮತ್ತು ಜ್ಞಾನೋದಯ, ಬುದ್ಧಿವಂತಿಕೆಯನ್ನು ಪಡೆದುಕೊಳ್ಳುವುದರ ಜೊತೆಗೆ ಅಹಂ ಮತ್ತು ನಕಾರಾತ್ಮಕತೆಯಿಂದ ಮುಕ್ತರಾಗುತ್ತಾರೆ. ಪ್ರಾಚೀನ ಗ್ರಂಥಗಳ ಪ್ರಕಾರ ಈ ರಾತ್ರಿಯ ಪ್ರಾಮಾಣಿಕ ಪೂಜೆಯು ಭಕ್ತರು ಅಜ್ಞಾನವನ್ನು ಹೋಗಲಾಡಿಸಲು ಮತ್ತು ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಮಹಾಶಿವರಾತ್ರಿ ದಿನದಂದು ರಾತ್ರಿ ಜಾಗರಣೆಯನ್ನು ಮಾಡುವುದರಿಂದ ಮನಸ್ಸು ಮತ್ತು ಆತ್ಮವು ಜಾಗೃತಗೊಳ್ಳುತ್ತದೆ. ಇದು ಆತ್ಮಾವಲೋಕನ ಮತ್ತು ಸಕಾರಾತ್ಮಕ ಪರಿವರ್ತನೆಯನ್ನು ಉತ್ತೇಜಿಸುತ್ತದೆ. 2026ರ ಮಹಾಶಿವರಾತ್ರಿ ಶುಭ ಮುಹೂರ್ತವೇನು ಅಂತ ನೋಡೋದಾದರೆ, ಚತುರ್ದಶಿ ತಿಥಿ ಪ್ರಾರಂಭ ಫೆಬ್ರವರಿ 15 ಸಂಜೆ 5:04ಕ್ಕೆ. ಚತುರ್ದಶಿ ತಿಥಿ ಸಮಾಪ್ತಿಯಾಗುವುದು ಫೆಬ್ರವರಿ 16 ಸಂಜೆ 5:34ಕ್ಕೆ. ರಾತ್ರಿ ಮೊದಲ ಪ್ರಹಾರ ಪೂಜೆ ಫೆಬ್ರವರಿ 15 ಸಂಜೆ 6:11ರಿಂದ ರಾತ್ರಿ 9:23ವರೆಗೆ. ರಾತ್ರಿ ಎರಡನೇ ಪ್ರಹಾರ ಪೂಜೆ ಫೆಬ್ರವರಿ 16 ರಾತ್ರಿ 9:23ರಿಂದ ಮಧ್ಯರಾತ್ರಿ 12:35 ತನಕ. ರಾತ್ರಿ ಮೂರನೇ ಪ್ರಹಾರ ಪೂಜೆ ಫೆಬ್ರವರಿ 16 ಮಧ್ಯರಾತ್ರಿ 12:35ರಿಂದ ಮಧ್ಯರಾತ್ರಿ 3:47ವರೆಗೆ. ರಾತ್ರಿ ನಾಲ್ಕನೇ ಪ್ರಹಾರ ಪೂಜೆ ಫೆಬ್ರವರಿ 16 ಮಧ್ಯರಾತ್ರಿ 3:47ರಿಂದ ಮುಂಜಾನೆ 6:59ವರೆಗೆ. ನಿಶಿತ ಕಾಲ ಪೂಜೆ ಅಂತ ನೋಡೋದಾದರೆ ಫೆಬ್ರವರಿ 16 ಮಧ್ಯರಾತ್ರಿ 12:09 ಮಧ್ಯರಾತ್ರಿ 1:01ವರೆಗೆ. ಶಿವರಾತ್ರಿ ಪಾರಣ ಸಮಯ ಫೆಬ್ರವರಿ 16 ಮುಂಜಾನೆ 6:59ರಿಂದ ಮಧ್ಯಾಹ್ನ 3:24ವರೆಗೆ. 2026ರ ಮಹಾಶಿವರಾತ್ರಿ ಪ್ರಹಾರಗಳಲ್ಲಿ ಪೂಜೆ. ಶಿವರಾತ್ರಿಯ ಮೊದಲ ಪೂಜೆಯನ್ನು ನೋಡೋದಾದರೆ, ಭಕ್ತರು ಶಿವರಾತ್ರಿಯ ಹಿಂದಿನ ದಿನ ಒಮ್ಮೆ ಮಾತ್ರ ಊಟ ಮಾಡಬೇಕು. ಆಹಾರ ಸರಳ ಮತ್ತು ಸಾತ್ವಿಕವಾಗಿರಬೇಕು. ಶಿವರಾತ್ರಿಯ ದಿನದಂದು ಮುಂಜಾನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು. ನಿಮ್ಮ ಹತ್ತಿರದ ಶಿವ ದೇವಾಲಯ ಮತ್ತು ಪ್ರಸಿದ್ಧ ಶಿವ ದೇವಾಲಯಗಳಿಗೆ ಹೋಗಬೇಕು. ಉಪವಾಸ ಮಾಡುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ಮರುದಿನ ಉಪವಾಸವನ್ನು ತ್ಯಜಿಸಬೇಕು. ಶಿವ ಮತ್ತು ಪಾರ್ವತಿ ದೇವಿಯನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಬೇಕು. ರುದ್ರಾಭಿಷೇಕವನ್ನು ಮಾಡಬೇಕು. ಸಂಧ್ಯಾ ಮತ್ತು ರಾತ್ರಿ ಪೂಜೆ. ಸಂಜೆ ಎರಡನೇ ಸ್ನಾನ. ರಾತ್ರಿಯಲ್ಲಿ ಶಿವಪೂಜೆಯನ್ನು ಒಮ್ಮೆ ಅಥವಾ 4 ಪ್ರಹಾರಗಳಲ್ಲಿ ಮಾಡಿ. ಶಿವಲಿಂಗಕ್ಕೆ ಹಾಲು, ನೀರು, ಬಿಲ್ವಪತ್ರೆ, ಹಣ್ಣುಗಳು ಮತ್ತು ಧಾತುರವನ್ನು ಅರ್ಪಿಸಿ. ರಾತ್ರಿ ಇಡೀ ಓಂ ನಮಃ ಶಿವಾಯ ಎಂದು ಜಪಿಸಿ. ಶಿವರಾತ್ರಿ ಮರುದಿನದ ಪೂಜೆ. ಫೆಬ್ರವರಿ 16ರಂದು ಸೂರ್ಯೋದಯದ ನಂತರ ಉಪವಾಸವನ್ನು ತ್ಯಜಿಸುವುದಕ್ಕಾಗಿ ಮುಂಜಾನೆ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ಮತ್ತೊಮ್ಮೆ ಶಿವಪೂಜೆಯನ್ನು ಮಾಡಿ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು. ಆಧ್ಯಾತ್ಮಿಕವಾಗಿ ಗರಿಷ್ಠ ಪ್ರಯೋಜನಕ್ಕಾಗಿ ಚತುರ್ಥಿ ತಿಥಿ ಮುಗಿಯುವ ಮೊದಲು ಪ್ರಾರಂಭ ಮಾಡಬೇಕು.
2026ರ ಮಹಾಶಿವರಾತ್ರಿ ಪೂಜೆಯ ಸಾಮಗ್ರಿಗಳು ಯಾವುವು ಅಂತ ನೋಡೋದಾದರೆ, ಮಹಾಶಿವರಾತ್ರಿ ಪೂಜೆಗೆ ಮೊದಲು ನಿಮಗೆ ಶಿವ ಮತ್ತು ಪಾರ್ವತಿಯ ಮೂರ್ತಿಗಳು ಅಥವಾ ಫೋಟೋಗಳು ಬೇಕಾಗುತ್ತದೆ. ಶಿವಲಿಂಗವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ಪೂಜಿಸಬಹುದು. ಹೆಚ್ಚುವರಿಯಾಗಿ ಬಿಲ್ವ ಪತ್ರೆ, ಎಲೆಗಳು, ದಾತುರ ಎಕ್ಕದ ಹೂಗಳು, ಹಾಲು, ಗಂಗಾ ನೀರು, ಮೊಸರು, ತುಪ್ಪ, ಜೇನುತುಪ್ಪ, ಧೂಪ, ದ್ರವ್ಯ, ಕರ್ಪೂರ, ಅಕ್ಕಿ ಧಾನ್ಯಗಳು, ಕರ್ಪೂರ, ಹಣ್ಣುಗಳು, ಕೇಸರಿ, ಸಕ್ಕರೆ, ಕಲ್ವಾ, ದಾರ ಮತ್ತು ಸುಗಂಧ ದ್ರವ್ಯಗಳು ಅವಶ್ಯಕ. ಪೂಜೆಯ ದಿನದಂದು ಈ ವಸ್ತುಗಳನ್ನು ಬಳಸಿ ನಿಮ್ಮ ನಂಬಿಕೆಗೆ ಅನುಗುಣವಾಗಿ ನೀವು ಇತರ ವಸ್ತುಗಳಿಂದ ಸಹ ಶಿವ ಪೂಜೆಯನ್ನು ಮಾಡಬಹುದು. 2026ರ ಮಹಾಶಿವರಾತ್ರಿ ಪೂಜೆಯ ವಿಧಾನವನ್ನು ನೋಡೋದಾದರೆ, ಮಹಾಶಿವರಾತ್ರಿಯಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಕಪ್ಪು ಬಟ್ಟೆಯನ್ನು ಧರಿಸುವುದನ್ನು ತಪ್ಪಿಸಬೇಕು. ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಉಪವಾಸ ವೃತ ಮಾಡುವುದಾಗಿ ಪ್ರತಿಜ್ಞೆ ತೆಗೆದುಕೊಳ್ಳಬೇಕು. ಶಿವನಿಗೆ ಬಿಲ್ವ ಪತ್ರೆ, ದಾತುರ, ಗಾಂಜಾ, ಹಣ್ಣು, ಹೂವು, ಶ್ರೀಗಂಧ, ಅಕ್ಕಿ ಮುಂತಾದ ವಸ್ತುಗಳನ್ನು ಶಿವಲಿಂಗಕ್ಕೆ ಹಾಗೂ ಸುಮಂಗಲಿಯರು ಬಳಸುವಂಥ ಅರಿಶಿನ, ಕುಂಕುಮ, ಬಳೆ, ಹೂವು ಮುಂತಾದ ವಸ್ತುಗಳನ್ನು ಪಾರ್ವತಿ ದೇವಿಗೆ ಅರ್ಪಿಸಬೇಕು. ಬಳಿಕ ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವನ ದರ್ಶನವನ್ನು ಪಡೆದುಕೊಳ್ಳಬೇಕು. ದಿನವಿಡೀ ಉಪವಾಸ ಮಾಡಿ ಮತ್ತು ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಭಗವಂತನನ್ನು ಧ್ಯಾನಿಸಿ. ದಿನದ ಯಾವುದೇ ಸಮಯದಲ್ಲಿ ರುದ್ರಾಭಿಷೇಕ ಮಾಡಿ. ಇದು ಸಾಧ್ಯವಾಗದಿದ್ದರೆ ಸಂಜೆ ನೀವೇ ಶಿವಲಿಂಗದ ಅಭಿಷೇಕ ಮಾಡಿ. ಸಂಜೆ ಮತ್ತೊಮ್ಮೆ ಶಿವ ಮತ್ತು ಪಾರ್ವತಿ ದೇವಿಯ ಪೂಜೆಯನ್ನು ಮಾಡಿ. ಅಲ್ಲದೆ ಮಹಾಶಿವರಾತ್ರಿ ಉಪವಾಸದ ಕಥೆಯನ್ನು ಕೇಳಿ ನಂತರ ಕರ್ಪೂರದೊಂದಿಗೆ ಶಿವನ ಆರತಿಯನ್ನು ಮಾಡಿ. ಶಿವನಿಗೆ ಆರತಿಯನ್ನು ಮಾಡಿದ ನಂತರ ನೈವೇದ್ಯಗಳನ್ನು ಅರ್ಪಿಸುವ ಮೂಲಕ ಪೂಜೆಯನ್ನು ಮುಗಿಸಿ. ಸಾಧ್ಯವಾದರೆ ಈ ದಿನ ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿ. ಮಹಾಶಿವರಾತ್ರಿ ದಿನದಂದು ಶಿವಮಂತ್ರಗಳನ್ನು, ಸ್ತೋತ್ರಗಳನ್ನು ಪಠಿಸಲು ಪ್ರಯತ್ನಿಸಿ. ಈ ದಿನ ರಾತ್ರಿ ಕೂಡ ನೀವು ಶಿವಪೂಜೆಯನ್ನು ಮಾಡಬಹುದು. ಮಹಾಶಿವರಾತ್ರಿಯ ಮಂತ್ರಗಳು ಯಾವುವು ಅಂತ ನೋಡೋದಾದರೆ, ಓಂ ನಮಃ ಶಿವಾಯ, ಓಂ ರೀಂ ರೌಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಂಭು ಶಂಭು ಕುರು ಕುರು ಶಿವಾಯ ನಮಃ ಓಂ, ಓಂ ಪಾರ್ವತಿಪತಯೇ ನಮಃ, ಓಂ ಪಶುಪತಯೇ ನಮಃ, ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನೋಡಿದ್ರಲ್ಲ, ನಾನು ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.